ಈ ಹುಡ್ಗ ಫಸ್ಟ್ ಟೈಮ್ ತನ್ನ ಹಳ್ಳಿಯಿಂದ ಸಿಟಿಗೆ ಬರ್ತಾನೆ. ಆದ್ರೆ ಬಸ್ಸಿಂದ ಇಳಿದ ತಕ್ಷಣ ಅವನ ಪಕ್ಕದಲ್ಲೇ ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಿರೋದು ಕಾಣ್ಸುತ್ತೆ. ಹುಡ್ಗ ಅವನಿಗೆ ₹1 ಕೊಡೋಕ್ ಹೋಗ್ತಾನೆ, ಆದ್ರೆ ಸಡನ್ ಆಗಿ ನಿಂತು ಏನೋ ಯೋಚ್ನೆ ಮಾಡಕ್ ಶುರು ಮಾಡ್ತಾನೆ. ಇದನ್ನ ನೋಡಿ ಆ ಭಿಕ್ಷುಕನಿಗೂ ಏನಾಗ್ತಿದೆ ಅಂತ ಅರ್ಥ ಆಗಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ನಿಂತ ಆ ಹುಡ್ಗ ಏನೋ ಗುಣಗುಟ್ತಾ ಅಕ್ಕಪಕ್ಕ ನೋಡಕ್ ಶುರು ಮಾಡ್ತಾನೆ. ಆಗ ಅವನಿಗೆ ಕೆಲವರು ಗೋಡೆ ಪಕ್ಕ ನಿಂತ್ಕೊಂಡು ಟಾಯ್ಲೆಟ್ ಮಾಡ್ತಿರೋದು ಕಾಣ್ಸುತ್ತೆ. ತಕ್ಷಣ ಆ ಭಿಕ್ಷುಕನನ್ನ ಎತ್ಕೊಂಡ್ ಹೋಗಿ ಆ ಜಾಗದ ಹತ್ರ ಕೂರಿಸ್ತಾನೆ. ಆಮೇಲೆ ಏನೋ ವಸ್ತುಗಳನ್ನ ಹುಡ್ಕೋಕ್ ಶುರು ಮಾಡ್ತಾನೆ. ಆ ಹುಡ್ಗನಿಗೆ ಏನೇನು ವೇಸ್ಟ್ ಐಟಮ್ ಸಿಕ್ತೋ ಅದನ್ನೆಲ್ಲ ತಂದು ಆ ಭಿಕ್ಷುಕನ ಹತ್ರ ಹಾಕ್ತಾನೆ. ಸಿಕ್ಕಾಪಟ್ಟೆ ಹೊತ್ತು ಕಷ್ಟಪಟ್ಟು ಕಟ್ ಮಾಡಿ ಡಬ್ಬಗಳ ಒಳಗೆ ಪೈಪ್ಗಳನ್ನ ಹಾಕಿ ಒಂದು ಸಖತ್ ಬೋರ್ಡ್ ರೆಡಿ ಮಾಡ್ತಾನೆ. ಇವನು ಮಾಡ್ತಿರೋದನ್ನ ನೋಡಿ ಫೈನಲ್ ಆಗಿ ಆ ಭಿಕ್ಷುಕನಿಗೆ ಮ್ಯಾಟರ್ ಅರ್ಥ ಆಗೋಗುತ್ತೆ. ಹೌದು ಗುರು, ಆ ಹುಡ್ಗ ಭಿಕ್ಷುಕನ ಸಂಪಾದನೆಗೆ ಅಂತ ರೋಡ್ ಸೈಡ್ ನಲ್ಲೇ ಒಂದು ಮಿನಿ ಟಾಯ್ಲೆಟ್ ರೆಡಿ ಮಾಡಿದ್ದ. ಆಮೇಲೆ ಅದನ್ನ ಭಿಕ್ಷುಕನಿಗೆ ಒಪ್ಸಿ ಅಲ್ಲಿಂದ ಹೊರಟೋಗ್ತಾನೆ. ಆಮೇಲೆ ಅಲ್ಲಿಗೆ ಬರೋ ಜನ ಆ ಮಿನಿ ಟಾಯ್ಲೆಟ್ ಯೂಸ್ ಮಾಡಿ ಭಿಕ್ಷುಕನಿಗೆ ದುಡ್ಡು ಕೊಟ್ಟೋಗೋಕೆ ಶುರು ಮಾಡ್ತಾರೆ. ಕೊನೆಗೆ ಆ ಭಿಕ್ಷುಕ ದಿನವಿಡೀ ಭಿಕ್ಷೆ ಬೇಡಿದ್ರೂ ಸಿಗದೆ ಇರುವಷ್ಟು ದುಡ್ಡನ್ನ ಈ ಐಡಿಯಾಯಿಂದ ಒಂದೇ ದಿನದಲ್ಲಿ ಸಂಪಾದನೆ ಮಾಡೋಕೆ ಶುರು ಮಾಡ್ತಾನೆ.